ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ನೆಕ್ಸ್ಟ್ ಸಿಎಂ ಘೋಷಣೆ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮೊಳಗಿದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬ ಘೋಷಣೆ. ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಮತ್ತೆ ಭುಗಿಲೆದ್ದಿದೆ. ನವೆಂಬರ್ ಕ್ರಾಂತಿ ಮತ್ತೆ ಭುಗಿಲೆದ್ದಿರುವಂತದ್ದು. ಒಂದು ಕಡೆ ಸಿದ್ದು ಆಪ್ತರಿಂದ ರಹಸ್ಯ ಸಭೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮೊಳಗಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂಬ ಘೋಷಣೆ. ಕೋಲಾರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂದು ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು. ಕೋಲಾರದ ಮಾಲೂರಿಗೆ ಭೇಟಿ ನೀಡಿದ್ದಾಗ ಬೆಂಬಲಿಗರಿಂದ ಕೂಗು. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಬೆಂಬಲಿಗರಿಂದ ಈ ಒಂದು ಕೂಗು. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂಬ ಕೂಗು. ಘೋಷಣೆ ಕೂಗಬೇಡಿ ಎಂದು ಹೇಳದ ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕುತೂಹಲ ಕೆರಳಿಸಿದ ಘೋಷಣೆ. ಮತ್ತೆ ನವೆಂಬರ್ ಕ್ರಾಂತಿ ಭುಗಿಲೆದ್ದಿದೆ ರಾಜ್ಯದಲ್ಲೇ. ಮತ್ತೊಂದು ಕಡೆ ಕೆಲ ಕಾಂಗ್ರೆಸ್ ಶಾಸಕರು, ಪಕ್ಷದ ಮುಖಂಡರು ಡಿಕೆಶಿ ಮುಂದಿನ ಸಿಎಂ ಎಂಬ ಕೂಗುಗಳನ್ನು ಹಾಕ್ತಾ ಇದ್ರು. ಇದರ ಮಧ್ಯೆ ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬೇಡಿ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಪದೇ ಪದೇ ಡಿಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ತಳ್ಳಿ ಹಾಕ್ತಾನೆ ಬರ್ತಾ ಇದ್ರು. ಇದರ ಮಧ್ಯೆ ಈಗ ಮತ್ತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗು ಹಾಕಿದ್ದಾರೆ. ಸರ್, ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ತಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದರಲ್ಲಿ ತಾವು ಮುಖ್ಯಮಂತ್ರಿ ಸರ್. ಪ್ರಶ್ನೆ ಇದೆ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು 30-40 ಸೈಟ್ ವರೆಗೂ ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ, ಅವರೆಲ್ಲರಿಗೂ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಟ್ರಾನ್ಸಾಕ್ಷನ್ ಇದೆ, ವಿದ್ಯುತ್ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ. ಬಹಳ ಜನ, ಒಂದು 3-4 ಲಕ್ಷ ಜನ ಈಗ ಪ್ಲಾನ್ ಇಲ್ಲದೆ ಕಟ್ಕೊಂಡಿದ್ದು, ಯಾರಿಗೂ ವಿದ್ಯುತ್ ಶಕ್ತಿ ನೀರು ಕಟ್ಟಿರಲಿಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ.